ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಎಣ್ಣೆ ಬದನೆಕಾಯಿ. ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾವು ಆಲ್ರೆಡಿ ಒಂದು ಸಲ ಮಾಡಿದ್ದೀವಿ. ನಾವು ಮಾಡೋದು ಇದು ನಮ್ಮ ತಮ್ಮನ ಹೆಂಡ್ತಿ ಮಾಡ್ತಿದ್ದಾಳೆ. ತುಂಬಾ ಟೇಸ್ಟಿಯಾಗಿತ್ತು ಮತ್ತು ತುಂಬ ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ಎಣ್ಣೆ ಬದನೆಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎಣ್ಣೆ ಬದನೆಕಾಯಿನ ಆ ರೀತಿ ಹೋಳಾಗಿ ಹಚ್ಚಿದ ಮೇಲೆ ಶೇಂಗಾ ಹುರಿದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸಿಗೆ ಹಾಕಿದ ಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಮತ್ತು ಅರಿಶಿನ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ. ಉಪ್ಪು ಇಲ್ಲಾದರೂ ಹಾಕ್ಕೋಬೋದು, ಆಮೇಲಾದರೂ ಹಾಕ್ಕೋಬೋದು. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕಿರೋದು ಆಯ್ತು ನೋಡಿ. ಇದಕ್ಕೆ ಒಂಚೂರು ಬೆಲ್ಲ ಹಾಕಬೇಕು. ಈಗ ಉಪ್ಪು ಹಾಕ್ತಿದೆ. ಅವಾಗಾದರೂ ಹಾಕ್ಬೋದು, ಇವಾಗಾದರೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕ್ಬೇಕು ಇದಕ್ಕೆ. ನೋಡಿ, ಈ ಥರ ಎಣ್ಣೆ ಹಾಕಿ ಈ ಥರ ಕಲಸಿ ಇಡಬೇಕು. ಇಟ್ಟಿಗೆ ಬದನೆಕಾಯಿಗೆ ಈ ಥರ ಹಚ್ಚಿದ್ಮೇಲೆ ಒಬ್ಬೊಬ್ಬರು ತೂಮ್ ಸಮೇತ ಹಚ್ತಾರೆ. ನಾವು ಹುಳ ಗಿಳ ಇರುತ್ತೆ ಅಂತ ನಾವು ಅದನ್ನೆಲ್ಲ ತೆಗೆದು ಈ ಥರ ಹಚ್ಚಿರೋದು. ಈಗ ನೋಡಿ, ನೀರಲ್ಲಿ ಹಾಕಿದ್ದೀವಿ, ಇಲ್ಲಾಂದರೆ ಕಪ್ಪಾಗುತ್ತೆ. ಇವಾಗ ಈ ಥರ ತುಂಬಬೇಕು. ಹೋಳು ಮಾಡಿರ್ತೀವಲ್ಲ, ಹೋಳಿಗೆ ಚೆನ್ನಾಗಿ ತುಂಬಬೇಕು. ಅವಾಗೆ ಸೂಪರಾಗಿರುತ್ತೆ. ಎಲ್ಲ ಬದನೆಕಾಯಿ ಹೀಗೆ ತುಂಬುತ್ತಾ ಹೋಗಬೇಕು. ಈಗ ತುಂಬಿರೋದಾಯ್ತು ನೋಡಿ. ಈಗ ಈರುಳ್ಳಿ ಎಲ್ಲ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಪಾತ್ರೆ ಇಟ್ಟಿದೆ. ಇದಕ್ಕೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿದೆ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಇವಾಗ ಎಣ್ಣೆ ಬದನೆಕಾಯಿ ಆಗಿದೆಯಲ್ಲ, ಇದನ್ನು ಇದರಲ್ಲಿ ಬಾಣಲೆಯಲ್ಲಿ ಹಾಕಬೇಕು. ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಇವಾಗ ಹುಣಸೆ ಹುಳಿ ಹಿಂಡಬೇಕು ಇದಕ್ಕೆ. ಇವಾಗ ನೀರು ಹಾಕಿದೆ ನೋಡಿ. ಬದನೆಕಾಯಿ ಮುಳುಗೋಷ್ಟು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ ಮೇಲೆ ಕುದೀತಾ ಇದೆ ನೋಡಿ. ಇದು ಅವಾಗವಾಗ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ನೋಡಿ, ಬದನೆಕಾಯಿ ರೆಡಿ ಆಯಿತು. ಬಿಸಿ ಬಿಸಿ ಬದನೆಕಾಯಿ, ಬಿಸಿ ಬಿಸಿ ರೊಟ್ಟಿ, ಸೂಪರಾಗಿರುತ್ತೆ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.